ನನ್ನ ಧ್ವನಿ ತಲುಪ್ತಾ ಇದ್ರೆ ಈಗಲೂ ಈ ದಿನಮಾನದಲ್ಲೂ ಕೂಡ ಇದೇ ಒಂದು ಕಾರಣವನ್ನ ಇಟ್ಕೊಂಡು ಕೇವಲ ಒಂದು ಸಮುದಾಯದವರಿಗೆ ಮಾತ್ರ ಪ್ರಾತಿನಿಧ್ಯತೆ ಸಿಕ್ಕಿಬಿಡುತ್ತೆ ಅನ್ನೋ ಒಂದೇ ಕಾರಣವನ್ನ ಇಟ್ಕೊಂಡು ಸರ್ಕಾರದ ಅಧೀನದಲ್ಲೇ ಇರಬೇಕು ದೇಗುಲ ಅನ್ನೋ ಚರ್ಚೆ ಪ್ರಸ್ತುತವೋ? ಅಂದ್ರೆ ಒಬ್ಬ ಅಭಿಯಂತರ ಹುದ್ದೆಯನ್ನ ಕಲ್ತಿದ್ದಾನೆ, ಇಂಜಿನಿಯರ್. ಅವನಲ್ಲಿ ನೀನು ನಾಳೆ ಬಂದು ನ್ಯಾಯಾಲಯದಲ್ಲಿ ವಾದ ಮಾಡು ಅಂತಂದ್ರೆ ಅವನು ವಾದ ಮಾಡ್ಲಿಕ್ಕೆ ಸಿದ್ಧನಿದ್ದಾನೋ? ಇದು ಪ್ರಶ್ನೆ. ಒಬ್ಬ ವೈದ್ಯ ಆಪರೇಷನ್ ಮಾಡುವ ವೈದ್ಯನಲ್ಲೇ ಕೇಳಿದ್ರೆ MBBS ವೈದ್ಯ ಬೇರೆ ಇದ್ದಾನೆ, ಆಪರೇಷನ್ ಮಾಡುವ ವೈದ್ಯ ಬೇರೆ ಇದ್ದಾನೆ. MBBS ಕಲ್ತವ MD ಮಾಡಬಹುದು, MD ಕಲ್ತವನಿಗೆ MBBS ಮಾಡ್ಲಿಕ್ಕೆ ಆಗೋದಿಲ್ಲ. MBBS ಮಾಡಿನೇ MD ಮಾಡಬೇಕು. ಹಾಗಾಗಿ ಇಂತಹ ಸ್ಥಿತಿ ಇರುವಾಗ ಇವತ್ತಿಗೂ ಯಡ್ರಾಳಿ ಅವರು ಜಾತಿ ಭೇದವನ್ನ ಮಾತಾಡ್ತಾರೆ. ನಾವು ಸಮಾನ ಪಂಥೀಯ ವ್ಯವಸ್ಥೆಯನ್ನು ದಲಿತನು ಆಗಬಹುದು, ಜಾತಿ ಇಲ್ಲ, ನೀವು ಜಾತಿ ಇದೆ, ನೀವು ನನ್ನ ದೀಕ್ಷೆ ಕೊಡಲ್ಲ. ಆಚೆಯಿಂದ ಅಲ್ಲಲ್ಲ ಯಡಳಿ ಸರ್, ರಾಜಶೇಖರಾನಂದ ಶ್ರೀಗಳ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ. ಆಡಿಯೋ ಬೇರೆ ಪ್ರಾಬ್ಲಮ್ ಇದೆ, ಕೇಳಿಸ್ಕೊಳ್ಳಿಯಪ್ಪ. ನಿಮ್ಮ ವಾದಕ್ಕೆ ನಾನು ನಿಮ್ಮ ವಾದಕ್ಕೆ ನಾನು ಆಲ್ರೆಡಿ ಅಯೋಧ್ಯೆಯ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಉದಾಹರಣೆ. ಕೇಳಿಸ್ಕೊಳ್ಳಿ ಶ್ರೀಗಳು ಹೇಳಿ. ಅಲ್ಲ, ಯಡ್ರಳ್ಳಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕು. ಯಡ್ರಳ್ಳಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕು. ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಈ ಕಾಲದಲ್ಲಿ ಹೊರಟವರು ಇವರೇ. ಎಷ್ಟು ಜಾತಿ ಇದೆ, ಆ ಜಾತಿಯಲ್ಲಿ ಎಷ್ಟು ಓಟ್ ಇದೆ ಎನ್ನುವುದರ ಬಗ್ಗೆ ನಾವು ಈ ಜಾತಿಯನ್ನ ತೊಡೆದು ಹಾಕಿ ರಾಮನ ಹಾಗೆ ಕೃಷ್ಣನ ಹಾಗೆ ಬದುಕಬೇಕು ಅಂತ ನಾವುಗಳು ಹೆಣಗಾಡಿದ್ರು. ಇವರು ಜಾತಿಗೆ ಅಂಟು ಕೂತ್ಕೊಂಡಿದ್ದಾರೆ. ಇವತ್ತಿಗೂ ಇವರು ಜಾತಿ ಸಮೀಕ್ಷೆಯನ್ನೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಂಥವರ ಮಧ್ಯದಲ್ಲಿ ಈ ರೀತಿಯ ವಿಲಾಪ ವ್ಯರ್ಥ, ಏನು ಪ್ರಯೋಜನ ಆಗುದಿಲ್ಲ. ಆದ್ರೆ ನಾವೇನು ಹೇಳೋದು, ಜಾತಿ ಅನ್ನೋದು ಹುಟ್ಟಿನಿಂದ ಬಂದ ಸಮೀಕ್ಷೆ ಮಾಡ್ತಾ ಇರೋದು. ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ರ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದು, ಯಾರು ಈ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಜಾತಿಗಳಾಗಿ ವಿಂಗಡಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅವ್ರು ಇವಾಗ ಜಾತಿ ವ್ಯವಸ್ಥೆ ದೇವಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಮಾಡೋದು ಸರಿನಾ ಅಂತೇಳಿ ಶ್ರೀಗಳು ಕೇಳ್ತಿದ್ದಾರೆ. ನಿಮಗೆ ಸಮೀಕ್ಷೆ ಮಾಡ್ಲಿಕ್ಕೆ ಜಾತಿಗಳು ಬೇಕು, ಸಮೀಕ್ಷೆ ಮಾಡ್ಲಿಕ್ಕೆ ಇಲ್ಲ. ಅನಿಲ್ ಜಿ, ಇವಾಗ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಾದ ವಿಚಾರವನ್ನೇ ನಾವು ತಗೊಳ್ಳೋಣ, ಆಯ್ತಾ? ಅಲ್ಲಿ YSRP ಜಗನ್ ಸರ್ಕಾರ ಅಲ್ಲದೆ ಬೇರೆ ಸರ್ಕಾರ ಇದ್ದಿದ್ರೆ ಈ ಅಪಚಾರ ಆಗ್ತಿರ್ಲಿಲ್ವೋ? ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿದೆ ಈ ತಿಮ್ಮಪ್ಪನ ಲಡ್ಡು ಅಪವಿತ್ರಗೊಂಡಿರೋದ್ರಲ್ಲಿ ಅಂತ? ಮೇಡಮ್, ಒಂದು ತುಂಬಾ ಸ್ಪಷ್ಟ. ನಾವು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತೆಗೆದುಕೊಂಡ ಮೇಲೆ, ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ, ರಾಜಕಾರಣಿಗಳು ನಮ್ಗೆ ಇಷ್ಟನೋ ಇಷ್ಟ ಇಲ್ವೋ, ನಮ್ಮ ಪ್ರತಿನಿತ್ಯದ ಕೆಲಸಗಳಲ್ಲಿ ಅವರ ಒಂದಿಷ್ಟು ಕಾಂಟ್ರಿಬ್ಯೂಷನ್, ಒಳ್ಳೆಯದೋ ಕೆಟ್ಟದೋ ಬಂದೇ ಬರುತ್ತೆ. ವಿಶೇಷವಾಗಿ ಯಾರು ದೇವರ ಮೇಲೆ, ಯಾರು ಧರ್ಮದ ಮೇಲೆ, ಯಾರು ನಮ್ಮ ಆಚಾರ ವಿಚಾರಗಳ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಇತಿಹಾಸದ ಮೇಲೆ ನಂಬಿಕೆ ಇಲ್ವೋ ಅವರು ಆ ಒಂದು ಸ್ಥಾನವನ್ನು ತೆಗೆದುಕೊಂಡ್ರೆ, ಇವತ್ತು ನಾವು ತಿರುಪತಿಯ ಪ್ರಸಾದ ಅಂತ ಹೇಳಿದ್ರೆ ನನಗೆ ಹೇಳಕ್ಕೆ ತುಂಬ, ಒಬ್ಬ ಹಿಂದೂವಾಗಿ ಭಾರತದಂಥ ದೇಶದಲ್ಲಿ ನನಗೆ ಭಾಳ ಬೇಜಾರಾಗುತ್ತೆ. ಯಾರೇ ದೇವರಲ್ಲಿ ನಂಬಿಕೆ ಇರದವನು ಸಹ ಚಪ್ಪಲಿಯನ್ನು ಬಿಟ್ಕೊಂಡು ಕಣ್ಣಿಗೆ ಹೊತ್ಕೊಂಡು ನಾವು ತಿಂತಾ ಇದ್ದೀವಿ, ಆ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀವಿ, ಬೇರೆಯವ್ರಿಗೆ ಕೊಡ್ತಾ ಇದೀವಿ, ಒಂದು ಪುಣ್ಯದ ಕೆಲಸ ಅಂತ ಹೇಳಿದ್ರೆ, ಅದರಲ್ಲಿ ನಾವು ಯಾರು ತಾಯಿ ಅಂತ ಪೂಜೆ ಮಾಡ್ತೀವೋ ಆ ಗೋವಿನ ಅಂಶವನ್ನ ಹಾಕುವಂತ ಕೆಲಸ ದೇವರಲ್ಲಿ ನಂಬಿಕೆ ಇರದಂತಹ ರಾಜಕಾರಣಿಯೇ ಮಾಡ್ಲಿಕ್ಕೆ ಸಾಧ್ಯ. ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾರಿಗೆ ಯಾವ ವಿಷಯದ ಮೇಲೆ ನಂಬಿಕೆ ಇಲ್ವೋ ಅವರಿಂದ ಅದನ್ನ ಒಳ್ಳೇದಾಗುತ್ತೆ ಸಾಧ್ಯವೇ ಇಲ್ಲ. ಅದು ಆಗೋಕ್ ಸಾಧ್ಯನೇ ಇಲ್ಲ. ಇವತ್ತು ಆಂಧ್ರದಲ್ಲಿ ನಡೆದಿರುವಂತದ್ದು ಇಡೀ ದೇಶದಲ್ಲಿ ಎಲ್ಲಿಯೂ ನಡಿಬಾರ್ದು. ಯಾವ್ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಬೆಲೆಯ ತುಪ್ಪವನ್ನ, ಕೊಬ್ಬನ್ನ ಉಪಯೋಗಿಸ್ತಾ ಇದ್ದಾರೋ ಅವೆಲ್ಲವನ್ನ ಮತ್ತೊಂದ್ಸಲ ಪರೀಕ್ಷೆಗೆ ಒಳಗಾಗುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಎಷ್ಟೋ ಜನ ಇಡೀ ಜೀವನದುದ್ದಕ್ಕೂ ತಮ್ಮ ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ ತಿನ್ನದೇ ಇರುವಂತವ್ರು ಇವತ್ತು ಮೀನು, ದನದ ಮತ್ತು ಹಂದಿಯ ಒಂದು ಅಂಶವನ್ನ ತಿನ್ನುವಂಥದ್ದು ಅಂದ್ರೆ ಅದ್ರ ಮೇಲೆ ಇದನ್ನ ನಾವು ವಿರೋಧ ಮಾಡುವ ಪರಿಸ್ಥಿತಿಯಲ್ಲೂ ಇವತ್ತಿಲ್ಲ.
ಅಷ್ಟು ನಿಸ್ಸಹಾಯಕರಾಗಿದ್ದೀವಿ. ಆದ್ರೆ ಹೀಗೆ ಮುಂದೆ ವರಿಬಾರ್ದು ಅಂತ ಹೇಳಿದ್ರೆ ಭಕ್ತರ ಕೈಯಲ್ಲಿ ಯಾರಿಗೆ ದೇವರ ಮೇಲೆ, ಸಂಸ್ಕೃತಿಯ ಮೇಲೆ, ಧರ್ಮದ ಮೇಲೆ, ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದೆಯೋ ಅವರು ಮಾತ್ರ ಆ ದೇವಸ್ಥಾನವನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಮಾನದಂಡ ಹೆಂಗೆ? ಈಗ ಆಯ್ತು, ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಯಿಂದ ಆಚೆ ತರುವ ನಿರ್ಧಾರ ಕೈಗೊಂಡೇ ಬಿಟ್ವಿ ಅಂತ ಅನ್ಕೊಳ್ಳೋಣ. ಯಾರ ಕೈಗೆ ಜವಾಬ್ದಾರಿ ನೀಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡೋದು ಹೇಗೆ? ಈಗ ಅನೇಕ ದೇವಸ್ಥಾನಗಳು ಎಷ್ಟು ಸಂಪತ್ ಭರಿತ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಮೌಲ್ಯಭರಿತವಾದ ಜಾಗಗಳು, ಲ್ಯಾಂಡ್, ಹಾಗೆ ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳು ದೇವಸ್ಥಾನದ ಸಂಪತ್ತಿ. ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ಯಾರ ಮೇಲೆ ನಾವು ನಂಬಿಕೆ ಇಡೋದು? ಕೇವಲ ಭಕ್ತರು ಅನ್ನೋ ಒಂದೇ ಕ್ರೈಟೀರಿಯಾನ ಇದ್ರ ಬಗ್ಗೆ ಚರ್ಚೆ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.